ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಕಿರುತೆರೆ ಲೋಕದಲ್ಲಿ ಹೊಸದೊಂದು ಸಂಚಲನವನ್ನು ಸೃಷ್ಟಿಸೋಕೆ ರೆಡಿ ಆಗ್ತಿರುವಂತಹ ರಿಯಾಲಿಟಿ ಶೋ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಈಗಾಗಲೇ ಯಶಸ್ವಿಯಾಗಿ 11+1 ಅಂದರೆ 11 ಟಿವಿ ಸೀಸನ್, ಒಂದು OTT ಸೀಸನನ್ನು ಬಿಗ್ ಬಾಸ್ ಕಂಪ್ಲೀಟ್ ಮಾಡಿದೆ. ಈಗ ಸೀಸನ್ 12ರ ಸರದಿ. ಸೀಸನ್ 12 ಯಾವಾಗ ಶುರು ಆಗುತ್ತೆ ಅನ್ನುವಂತಹ ಒಂದು ದೊಡ್ಡ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಈಗ ಸುದೀಪ್ ಅವರು ಕೂಡ ತಮ್ಮ ಈ 12ನೇ ಸೀಸನ್ನ ನಿರೂಪಣೆಗೆ ಕ್ಷಣಗಣನೆಯನ್ನು ಶುರು ಮಾಡಿದ್ದಾರೆ. ಅಂದರೆ ಇಷ್ಟು ಟೈಮು ಸುದೀಪ್ ಅವರು ಇಲ್ಲ 12ನೇ ಸೀಸನ್ನಿಂದ ಹೋಸ್ಟ್ ಮಾಡಲ್ಲ ಅನ್ನೋವಂತಹ ಗೊಂದಲ ಇತ್ತು. ಅದನ್ನು ಸ್ವತಃ ಸುದೀಪ್ ಅವರೇ ಬಗೆಹರಿಸಿದ್ದಾರೆ. ಇದಾದ ಬಳಿಕ ಈಗ ಸುದೀಪ್ ಅವರು ತಮ್ಮ 47ನೇ ಸಿನಿಮಾ ಬಿಡುಗಡೆ ಆಗ್ತಿರುವಂತಹ ವಿಚಾರದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗುತ್ತೆ ಅನ್ನುವಂಥ ಹಿಂಟನ್ನು ಬಿಟ್ಟುಕೊಟ್ಟಿದ್ದಾರೆ, ಬಹಿರಂಗಪಡಿಸಿದ್ದಾರೆ. ಈ ಮೂಲಕ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ಡೇಟನ್ನು ಇಂಡೈರೆಕ್ಟ್ಲಿ ಹೇಳಿದಂತಾಗಿದೆ. ಹಾಗಾದರೆ ಈ ಸೀಸನ್ 12 ಯಾವಾಗಿಂದ ಶುರು ಆಗುತ್ತೆ, ಏನೆಲ್ಲ ವಿಶೇಷತೆ ಇರಲಿದೆ, ಸುದೀಪ್ ಅವರಿಂದ ಯಾವ ರೀತಿಯಾದಂತಹ ವಿಶೇಷತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹ ವಿಚಾರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಸುದೀಪ್ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಸೀಸನ್ 12, ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರು ಆಗುತ್ತೆ ಅನ್ನುವಂಥ ಕುತೂಹಲ ಇವತ್ತು ನಿನ್ನೆಯದಲ್ಲ. ಮೊನ್ನೆ ಸುದೀಪ್ ಮತ್ತು ಕಲರ್ಸ್ ಟೀಮ್ನವರು ಒಟ್ಟಿಗೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದೇ ಪ್ರಶ್ನೆ ಎದುರಾಗಿತ್ತು. ಯಾವತ್ತು ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿತ್ತು. ಆದರೆ ನಂತರ ಇಲ್ಲಿ ಒಂದು ಕುತೂಹಲವನ್ನು ಉಳಿಸುವಂಥ ಕೆಲಸವನ್ನು ಕಲರ್ಸ್ ಟೀಮ್ ಮಾಡ್ತು. ಇಲ್ಲ, ಯಾವಾಗ ಅನ್ನುವಂಥ ಡೇಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಬಹುತೇಕ ಫೈನಲ್ ಆಗುತ್ತೆ, ಆದ ತಕ್ಷಣ ನಾವು ನಿಮಗೆ ತಿಳಿಸ್ತೀವಿ, ಇನ್ನೊಂದು ಪ್ರೆಸ್ ಮೀಟನ್ನು ಕೂಡ ಕರಿತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ಅಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಸ್ಪರ್ಧಿಗಳ ಬಗ್ಗೆನೂ ಕೂಡ ಇನ್ನಷ್ಟೇ ಮಾಹಿತಿಗಳು ಸಂಗ್ರಹ ಆಗಬೇಕು, ಇನ್ನೂ ಕೂಡ ಫೈನಲಿಸ್ಟ್ ಆಗಲಿಲ್ಲ, ಯಾರ್ಯಾರು ಫೈನಲ್ ಏನು ಅನ್ನೋದು ಇನ್ನೂ ಕೂಡ ಫೈನಲಿಸ್ಟ್ ಆಗಿಲ್ಲ. ಫೈನಲಿಸ್ಟ್ ಆದ ಬಳಿಕ ನಾನು ನಿಮಗೆ ತಿಳಿಸ್ತೀವಿ ಎನ್ನುವಂಥ ವಿಚಾರವನ್ನು ಇಲ್ಲಿ ಕಲರ್ಸ್ ಟೀಮ್ ಹೇಳಿತ್ತು. ಬಟ್ ಇದೀಗ ಸುದೀಪ್ ಅವರೇ ಈ ವಿಚಾರದ ಬಗ್ಗೆ ಮಾತನಾಡೋದ್ರ ಮೂಲಕ ಕುತೂಹಲವನ್ನು ಹೆಚ್ಚಿಸಿದ್ದಾರೆ. ಕಳೆದ ವಾರವಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಅಪ್ಡೇಟನ್ನು ಕೊಡ್ತು. ಬಿಗ್ ಬಾಸ್ ಸೀಸನ್ 12ನ್ನು ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರೆ ಅನ್ನೋದ್ರ ಮೂಲಕ ಸುದೀಪ್ ಅವರ ನಿರೂಪಣೆ ಬಗ್ಗೆ ಇದ್ದಂತಹ ಗೊಂದಲ ಎಲ್ಲವನ್ನು ಕೂಡ ಸುದೀಪ್ ಅವರನ್ನು ಕೂರಿಸ್ಕೊಂಡೇ ಕ್ಲಿಯರ್ ಮಾಡಿಬಿಡ್ತು ಇದೇ ಕಲರ್ಸ್ ಟೀಮ್ ಜೊತೆಗೆ ಬಿಗ್ ಬಾಸ್ ಟೀಮ್. ಪ್ರೆಸ್ ಮೀಟನ್ನು ಕರೆದು ಅಪ್ಡೇಟನ್ನು ಕೊಟ್ಟಂತಹ ಕಲರ್ಸ್ ಟೀಮು ಬಿಗ್ ಬಾಸ್ ಅವರ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಆಗಿ ಮುಂದುವರೆಯಲಿದ್ದಾರೆ ಅನ್ನೋದನ್ನು ಖಚಿತಪಡಿಸ್ತು. ಜೊತೆಗೆ ಮುಂದಿನ 4 ಸೀಸನ್ಗೆ ಸುದೀಪ್ ಅವರೇ ಹೋಸ್ಟ್ ಆಗಿರ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಈ ಮೂಲಕ ಕ್ಲಿಯರ್ ಆಗಿ ಹೇಳಲಾಯಿತು. ಇದೀಗ ಎಲ್ಲರ ಪ್ರಶ್ನೆ ಇರುವಂಥದ್ದು ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗ್ತದೆ, ಕನ್ನಡ ಸೀಸನ್ 12 ಯಾವಾಗ ಶುರುವಾಗುತ್ತೆ ಅನ್ನುವಂಥ ವಿಚಾರ. ಬಿಗ್ ಬಾಸ್ ಶೋ ಇದ್ದಾಗ ಸುದೀಪ್ ಸಿನಿಮಾಗಳ ಶೂಟಿಂಗ್ ಒಂಚೂರು ವ್ಯತ್ಯಾಸ ಆಗೋದು ಖಚಿತ. ಇತ್ತೀಚೆಗೆ ಪ್ರೆಸ್ ಮೀಟ್ ಒಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡ್ತಾ, ಈ ಬಾರಿ ಬಿಗ್ ಬಾಸ್ ಶುರುವಾಗೋದು ಸೆಪ್ಟೆಂಬರ್ ಎಂಡ್ನಲ್ಲಿ, ಅಲ್ಲಿಗೆ ವೀಕೆಂಡ್ಸ್ ಮಾತ್ರ ಶೂಟಿಂಗ್ ಇರ್ತದೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಬಾಯಿ ತಪ್ಪಿ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಂದರೆ ಸೀಸನ್ 12 ಸಾಮಾನ್ಯವಾಗಿ ಭಾನುವಾರದಂದು ಪ್ರಾರಂಭ ಆಗ್ತದೆ. ಈಗ ಸುದೀಪ್ ನೀಡಿರುವಂಥ ಹಿಂಟ್ ಗಮನಿಸಿದ್ರೆ ಸೆಪ್ಟೆಂಬರ್ 28ನೇ ತಾರೀಕಿನಿಂದ, ಎಷ್ಟು ಹೇಳಿ, ಸೆಪ್ಟೆಂಬರ್ 28ನೇ ತಾರೀಕಿನಿಂದ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಸುದೀಪ್ ಅವರಕ್ಕೆ ಬಿಗ್ ಬಾಸ್ ಆರಂಭದ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿ ಕೇಳಿದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಇತ್ತೀಚೆಗೆ ಸುದೀಪ್ ಅವರು ತಮ್ಮ ಮುಂದಿನ ಸಿನಿಮಾ ಘೋಷಣೆಯನ್ನು ಮಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾಗೆ ನಿರ್ದೇಶನ ಮಾಡಿದಂತಹ ವಿಜಯ್ ಕಾರ್ತಿಕೇಯ ಅವರೇ ಈ ಬಾರಿ ಸುದೀಪ್ಗೆ ನಿರ್ದೇಶನವನ್ನು ಮತ್ತೆ ಮಾಡುತ್ತಿದ್ದಾರೆ. ಕಿಚ್ಚನ 47ನೇ ಸಿನಿಮಾ ಇದಾಗಿದ್ದು ಇದರ ಬಗ್ಗೆ ಅಪ್ಡೇಟ್ಸ್ ಕೊಡುವಂಥ ಹೊತ್ತಿನಲ್ಲಿ ಈಗ ಸುದೀಪ್ ಅವರು ಈ ಮಾತನ್ನು ಹೇಳಿದ್ದಾರೆ. ಇದರ ನಿರ್ಮಾಣದ ಹೊಣೆಯನ್ನು ತಮಿಳಿನ ಸತ್ಯಜ್ಯೋತಿ ಫಿಲ್ಮ್ಸು ವಹಿಸಿಕೊಂಡಿದೆ. ಹೀಗಾಗಿ ಸಾಕಷ್ಟು ನಿರೀಕ್ಷೆ ಈ ಸಿನಿಮಾದ ಬಗ್ಗೆ ಇದೆ. ಈ ಚಿತ್ರವನ್ನು ಇದೇ ಡಿಸೆಂಬರ್ ಅಂದರೆ ಡಿಸೆಂಬರ್ 2025ರಂದು ರಿಲೀಸ್ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡಬೇಕು. 2025 ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡಬೇಕು ಅನ್ನೋದು ಸುದೀಪ್ ಅವರ ಬಯಕೆ. ಜುಲೈ 7ರಿಂದನೇ ಸತತವಾದಂಥ ಶೂಟಿಂಗ್ ನಡೆಯಲಿದೆ. ಮಧ್ಯೆ ಬಿಗ್ ಬಾಸ್ ಬರೋದ್ರಿಂದ ಅಂದುಕೊಂಡಂಥ ಸಮಯಕ್ಕೆ ಡಿಸೆಂಬರ್ನಲ್ಲಿ ಈ ಸಿನಿಮಾ ಬರುತ್ತೋ ಬರಲ್ವೋ ಅನ್ನೋಂಥ ಅನುಮಾನ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಇನ್ನು ಈ ಅನುಮಾನಗಳನ್ನು ಬಗೆಹರಿಸುವಂತಹ ಸಂದರ್ಭದಲ್ಲಿ ಸುದೀಪ್ ಬಾಯಿ ತಪ್ಪಿ ಸೆಪ್ಟೆಂಬರ್ 8ನಲ್ಲಿ ಬಿಗ್ ಬಾಸ್ ಪ್ರಸಾರ ಅನ್ನುವಂತಹ ಮಾತನ್ನು ಹೇಳಿಬಿಡ್ತಾರೆ. ಇದನ್ನೇ ಗಟ್ಟಿಯಾಗಿ ಹಿಡ್ಕೊಂಡಂಥ ಫ್ಯಾನ್ಸು ಒಂದು ರೀತಿಯಲ್ಲಿ ಥ್ರಿಲ್ ಆಗಿದ್ದಾರೆ. ಮ್ಯಾಕ್ಸ್ ನಂತರ ನಾವು ಮತ್ತೆ ಒಂದಾಗಿದ್ದೇವೆ,
ಸದ್ಯಕ್ಕೆ ಮ್ಯಾಕ್ಸ್ ಪಾರ್ಟ್ 2 ಸಿನಿಮಾವನ್ನು ಕೈಬಿಟ್ಟಿದ್ದೀವಿ. ಈ ವರ್ಷ 2 ಸಿನಿಮಾವನ್ನು ಮಾಡ್ತೀವಿ. ಬಿಲ್ಲರಂಗ ಭಾಷಾ ಸಿನಿಮಾ ಈ ವರ್ಷ ರಿಲೀಸ್ ಬರಲ್ಲ, ಅದು ದೊಡ್ಡ ಸಿನಿಮಾ. ಆದರೆ ಈ ಹೊಸ ಸಿನಿಮಾವನ್ನು ಇದೇ ವರ್ಷ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಬಟ್ ಕೇವಲ 5 ತಿಂಗಳ ಒಳಗಡೆ ಸಿನಿಮಾ ರೆಡಿ ಆಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸೆಪ್ಟೆಂಬರ್ ಕೊನೆಯಲ್ಲಿ ಬಿಗ್ ಬಾಸ್ ಶುರು ಆಗ್ತದೆ. ಅದರ ನಂತರ ಸ್ವಲ್ಪ ಶೂಟಿಂಗ್ನ ಶೆಡ್ಯೂಲ್ ಆ ಕಡೆ ಈ ಕಡೆ ಆಗುತ್ತೆ. ಅದರ ಒಳಗಡೆ ಮೇಜರ್ ಎಲ್ಲ ಶೂಟಿಂಗ್ಗಳನ್ನು ಕೂಡ ಮುಗಿಸ್ಕೊಂಡು ಬಿಡ್ತೇವೆ ಅನ್ನುವಂತಹ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಅಂದಹಾಗೆ 39 ವರ್ಷಗಳ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಸತ್ಯಜ್ಯೋತಿ ನಿರ್ಮಾಣ ಚಿತ್ರವನ್ನು ಅಂದಹಾಗೆ 39 ವರ್ಷಗಳ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಸತ್ಯಜ್ಯೋತಿ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಸತ್ಯಜ್ಯೋತಿ ಫಿಲಿಮ್ಸು ಈಗ ಮತ್ತೆ ಕನ್ನಡದಲ್ಲಿ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿರೋದು, ಅದು ಕೂಡ ಸುದೀಪ್ ಅವರ ಜೊತೆಗೆ ಕೈ ಹಾಕಿರೋದು ಮತ್ತೊಂದು ವಿಶೇಷ. ಹೀಗಾಗಿ ಈ ಸಿನಿಮಾವನ್ನು ಆದಷ್ಟು ಬೇಗ ಮುಗಿಸಿ ತೆರೆಗೆ ತರಬೇಕು ಅನ್ನೋದು ಸುದೀಪ್ ಅವರ ಪ್ರಯತ್ನ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಕಾದು ನೋಡಲೇಬೇಕು. ಯಾಕಂತ ಹೇಳಿದ್ರೆ ತುಂಬ ಶಾರ್ಟ್ ಟೈಮ್ ಇದೆ. ತುಂಬ ಶಾರ್ಟ್ ಟೈಮ್ನಲ್ಲಿ ಇದು ಆಗುತ್ತೋ ಆಗಲ್ವೋ ಅನ್ನೋಂಥದ್ದು ಮೊದಲ ಪ್ರಶ್ನೆ. ಇನ್ನು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಸುದೀಪ್ ಅವರು ಈಗ ಬಿಗ್ ಬಾಸ್ ಕಾರ್ಯಕ್ರಮದ ಅನೌನ್ಸ್ಮೆಂಟನ್ನೇನೋ ಮಾಡಿದ್ರು. ಅಂದರೆ ಇಂಡೈರೆಕ್ಟ್ಲಿ ಹಿಂಟನ್ನು ಕೊಟ್ಟರು. ಸೆಪ್ಟೆಂಬರ್ 8ನಲ್ಲಿ ಅಂತ ಹೇಳಿದ್ರೆ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಸೀಸನ್ 12 ಕನ್ನಡ ಸೀಸನ್ 12 ಶುರುವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಹಿಂಟನ್ನು ಕೊಟ್ಟಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಯೂ ಕೂಡ ಶುರುವಾಗಿದೆ. ಸೆಪ್ಟೆಂಬರ್ ಅಂತ ಹೇಳಿದ್ರೆ ಇನ್ನಿರುವಂಥದ್ದು ಜುಲೈ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಬಂತು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಟೈಮ್ ಇದೆ ಅಂತಲೇ ಇಟ್ಕೊಳ್ಳೋಣ. ಈ 3 ತಿಂಗಳ ಟೈಮ್ನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು, ಸ್ಪರ್ಧಿಗಳ ಲಿಸ್ಟ್ ಫೈನಲ್ ಆಗಬೇಕು, ಜೊತೆಗೆ ಮನೆಯಲ್ಲಿ ಇರಬೇಕಾದಂಥ ವಸ್ತು, ಒಂದೊಂದೇ ಸಾಮಗ್ರಿಗಳು ಎಲ್ಲದೂ ಕೂಡ ಅರೇಂಜ್ ಆಗಬೇಕು. ಹಾಗೆಯೇ ಪ್ರಮುಖವಾಗಿ ಸೆಟ್ ಫೈನಲ್ ಆಗಬೇಕು, ಟಾಸ್ಕ್ಗಳು ಕೂಡ ಫೈನಲ್ ಆಗಬೇಕು. ಇವೆಲ್ಲವನ್ನು ಕೂಡ ಈಗ ಬಿಗ್ ಬಾಸ್ ಟೀಮು ತುಂಬ ಬಿರುಸಿನಿಂದ ಮಾಡ್ತಿದೆ. ಮೊದಲ ಭಾಗವಾಗಿ ಸ್ಪರ್ಧಿಗಳನ್ನು ಫೈನಲ್ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಒಂದು ಸಲ ಸ್ಪರ್ಧಿಗಳು ಫೈನಲ್ ಆದರು ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಸ್ವಲ್ಪ ಸಮಾಧಾನ ಇರ್ತದೆ ಅನ್ನೋದು ಬಿಗ್ ಬಾಸ್ ಟೀಮ್ನ ಲೆಕ್ಕಾಚಾರ. ಸೊ ದಟ್ ಈಗ ಸ್ಪರ್ಧಿಗಳು ಒನ್ಸ್ ಫೈನಲ್ ಆಗಿಬಿಡಲಿ ಅನ್ನುವಂಥದ್ದು ಈಗ ಇವರ ಶ್ರಮ. ಸೊ ದಟ್ ಈಗ ತುಂಬ ಶ್ರಮವನ್ನು ಹಾಕಿ ಸ್ಪರ್ಧಿಗಳ ಕಂಪ್ಲೀಟ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಈಗ ಯಾರು ಬೇಕು ಯಾರು ಬೇಡ ಅವ್ರಿಗೆ ಕಾಲ್ ಮಾಡೋದು ಎಲ್ಲದೂ ಕೂಡ ನಡೀತಿದೆ. ಒಂದೊಂದೇ ಹಂತವಾಗಿ ಒಂದೊಂದೇ ಟೀಮ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಒಂದೊಂದು ಟೀಮು ಅದರ ಬಗ್ಗೆ ಫಾಲೋಅಪ್ಪನ್ನು ಮಾಡಿ ಯಾರು ಬೆಟರ್ ಏನು ಅವ್ರ ಬಗ್ಗೆ ಸ್ವಲ್ಪ ಸ್ಟಡಿಯನ್ನು ಕೂಡ ಮಾಡಿ ಪಾಯಿಂಟ್ಸ್ಗಳನ್ನು ಕೂಡ ಹಾಕ್ಕೊಂಡು ನಂತರ ಅವರನ್ನು ಕರಿಬೇಕು ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಕರೆದ ಬಳಿಕ ಮತ್ತೆ ಚರ್ಚೆಗಳಿರ್ತದೆ. ಇವತ್ತು ಕರೆದ್ರು ನಾಳೆ ಇಲ್ಲಪ್ಪ ನೀವೇ ಬಿಗ್ ಬಾಸ್ಗೆ ಸ್ಪರ್ಧಿ, ಆ ರೀತಿ ಅಲ್ಲ, ಅದರ ಪ್ರೊಸೆಸ್ ಕೂಡ ಇದೆ. ಅವೆಲ್ಲವೂ ಕೂಡ ಈ ತಿಂಗಳೊಳಗಡೆ ಮುಗಿಬೇಕು ಅನ್ನುವಂಥದ್ದು ಇವರ ಪ್ಲ್ಯಾನು. ಅಂದರೆ ಜುಲೈ ಒಳಗಡೆ ಮುಗಿಸ್ಕೊಬೇಕು ಅಂತೇಳಿ. ಸಾಧ್ಯ ಆಗದೇ ಇದ್ದರೆ ಆಗಸ್ಟ್ 15 ಒಳಗಡೆ ಕಂಪ್ಲೀಟ್ ಎಲ್ಲದೂ ಕೂಡ ಆಗಬೇಕು. ನಂತರ ಅವ್ರದ್ದು ಹೆಲ್ತ್ ಚೆಕಪ್ಪು, ಈಗ ಫಾರ್ ಎಕ್ಸಾಂಪಲ್ಲು ನೀವೇ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ನೀವೇ ಹೋಗೋದಾದರೆ ನಿಮ್ಮ ಕಂಪ್ಲೀಟು ಬಾಡಿ ಸ್ಟ್ರಕ್ಚರ್ ಅಂದರೆ ಆರೋಗ್ಯದಿಂದ ಹಿಡಿದು ಫಿಸಿಕಲಿ ಮೆಂಟಲಿ ಪ್ರತಿಯೊಂದ್ರ ಬಗ್ಗೆನೂ ಕೂಡ ರಿಪೋರ್ಟ್ ಬೇಕಾಗ್ತದೆ. ನಿಮ್ಮನ್ನು ಕೇರ್ ಮಾಡಲಿಕ್ಕೆ ಎಮರ್ಜೆನ್ಸಿಗೆ ಏನೇನು ಬೇಕಾಗುತ್ತೆ ಅದು ಬೇಕಾಗುತ್ತೆ. ಇನ್ ಕೇಸ್ ನೀವು ಟ್ಯಾಬ್ಲೆಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅದು, ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಒಂದು ರೀತಿಯಲ್ಲಿ ಶಿಸ್ತಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಂತರ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಹಾಗಾಗಿನೇ ಈ ಬಾರಿ ಇಷ್ಟು ಲೇಟ್ ಆಗ್ತಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಈ ಕ್ರಮಗಳಿರ್ತವೆ, ಬಟ್ ಕೆಲವೊಂದಷ್ಟು ಶಿಫ್ಟಿಂಗು ಅದು ಎಲ್ಲ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಬಿಗ್ ಬಾಸ್ ಟೀಮು ತುಂಬ ಅಲರ್ಟಾಗಿ ಮತ್ತು ತುಂಬ ಬೇಗ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ತರಾತುರಿಯಲ್ಲಿದೆ ಅನ್ನೋದು ಮಾತ್ರ 100% ಸತ್ಯ. ಓವರಾಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಘಟನಾವಳಿಗಳನ್ನು ನೋಡ್ತಾ ಹೋದರೆ ಮತ್ತು ಸುದೀಪ್ ಅವರು ಹೇಳಿರೋ ಪ್ರಕಾರ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಪ್ರಸಾರ ಆಗೋದಾದರೆ ಎಷ್ಟು ನಿರೀಕ್ಷೆ ನಿಮಗೆ ಬಿಗ್ ಬಾಸ್ ಮೇಲೆ ಇದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.